ಇವ್ರೇನು ಬಿಡದಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ಲೇಔಟ್ ಮಾಡಕ್ಕೆ ಅಕ್ವೇರ್ ಮಾಡಕ್ ಹೇಳ್ತಾರಲ್ಲ, ಇದು ಮೂಲ ಪುರುಷರು ಯಾರು? ಇದು ಮೂಲ ಪುರುಷರು ಕುಮಾರಸ್ವಾಮಿ ಅವರು. ಅಕ್ವೇರ್ ಮಾಡಕ್ ಹೋದ್ರು, ಬಿಟ್ರು, ತಿರ್ಗಾ ಜನಗಳಿಗೆ ರೈತರುಗಳಿಗೆ ಯಾವ್ದೇ ಟ್ರಾನ್ಸಾಕ್ಷನ್ ಮಾಡಿದ್ರೆ ತಗೊಂಡೋಗಿ ರೆಡ್ ಜೋನ್ ಕುಂಡಿಸ್ತವ್ರು ಯಾರು? ಕುಮಾರಸ್ವಾಮಿನೇ. ಯಾವುದೇ ರೈತರು ಏನು ಮಾಡಬಾರ್ದು, ಅವ್ರೇನೇ ಕಮರ್ಷಿಯಲ್ ಏನು ಮಾಡಬಾರ್ದು, ಏನು ಮಾಡಬಾರ್ದು ಅಂತೇಳಿ ಮಾಡ್ಕೊಂಡಿದ್ದಂತ ಕಾಲದಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ರು. ತಿರ್ಗಾ ಮತ್ತೆ ಸಿಎಂ ಆದವರು ಅದನ್ನ ಡಿನೋಟಿಫೈ ಮಾಡ್ಲಿಲ್ಲ. ಈಗ ನೀವು ಡಿನೋಟಿಫೈ ಮಾಡಿದ್ ಹೇಳ್ತಲ್ಲ ಶಿವಕುಮಾರ್ ಅವ್ರಿಗೆ, ನೀವೇ ಮಾಡ್ಬೇಕಾಯ್ತು ಮುಖ್ಯಮಂತ್ರಿ ಆಗಿದ್ದವರು. ಒಂದು ಎರಡನೇ ಸಾರಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಶಿವಕುಮಾರ್ ಹಂಗೆ ಹಿಂಗೆ ಅಂತ. ಅವ್ರ ಅಪ್ಪನ ಮುಖ್ಯಮಂತ್ರಿ ಕಂಟಿನ್ಯೂ ಮಾಡಕ್ಕೆ ಬಾಂಬೆ ಹೋಗಿ ಫುಟ್ಪಾತ್ ಇಡ್ಲಿ ತಿಂದ್ರು. ಅದ್ ಗೊತ್ತಿಲ್ಲ ಅವ್ರಿಗೆ. ಇವ್ರು ಮದ್ದು ಒಂದು ಪಂಚಾಯತಿ ಮೆಂಬರ್ ಆಗಿ ಬಂದು ಮಾತಾಡ್ಲಿ, ಎಲ್ಲರಾಗ್ಲಿ. ನಾನು ಪಂಚಾಯತಿ ಮೆಂಬರ್ ಆಗಿದ್ದೀನಿ, ಮಾಜಿ ಆಗಿ ಮಾತಾಡ್ತಾ ಇದ್ದೀನಿ. ಅವನು ಪಂಚಾಯತಿ ಮೆಂಬರ್ ಆಗಿ ಬಂದು ಮಾತಾಡ್ಲಿ. ಶಿವಕುಮಾರ್ ಬಗ್ಗೆ ಮಾತಾಡ್ಬೇಕಾದ್ರೆ ಲಘುವಾಗಿ ಮಾತಾಡಿದ್ರೆ ಬೇರೆ ರೀತಿ ಆಯ್ತದೆ. ಒಂದು ಮತ್ತೆ ಧಮಕಿ ಹಾಕ್ತಾರಲ್ಲ, 2000 ಇಸ್ವಿನಲ್ಲಿ ಬಿಟ್ಟರಳ್ಳಿ ಗೋಲಿಬಾರ್ ಗಲಾಟೆ ಇದೇ ಇವ್ರ ತಾತ ಬಂದು ಧಮಕಿ ಹಾಕಿ ಅವತ್ತೇ ಶಿವಕುಮಾರ್ ನಾವು ಕರ್ಕೊಂಡೋಗಿದ್ವಿ. ಬಿಟ್ಟರಳ್ಳಿ ಕರ್ಕೋಗಿದ್ವಿ ಅವತ್ತು. ಇವ್ರು ತಾಕತ್ತಿದ್ರೆ ತಡಿಲಿ, ಶಿವಕುಮಾರ್ ಕರ್ಕೊಂಡ್ವಿ ಬರ್ಮಗ್ಲಿಕ್ಕೆ. ಹಿಂದೆ ಮುಂದೆ ಮಾತಾಡೋದು, ಎಲ್ಲೆಲ್ಲ ಮಾತಾಡೋದು, ಉಡಾಪೆ ಮಾತಾಡೋದಲ್ಲ. ಅವನ ಯಾರು ಹೇಳ್ತಾನೆ ಪಾರ್ಟಿ ಕಟ್ಲಿ, ಸಂಘಟನೆ ಮಾಡ್ಲಿ ಅಂತ. ಅವರು ಪಾರ್ಟಿ ಹೊಸ ಕಟ್ಲಿಲ್ಲ. ಜನತಾ ಪಕ್ಷ ಭಾಗ ಮಾಡಿ ಇವ್ರ ಅನುಕೂಲಕ್ಕೋಸ್ಕರ ಎಲ್ಲ ಭಾಗ ಮಾಡ್ಕೊಂಡು ಪಾರ್ಟಿನ ಬೇರೆ ಬೇರೆ ಬದಲಾವಣೆ ಮಾಡ್ಕೊಂಡು ಪಾರ್ಟಿ ಉಳಿಸ್ಕೊಂಡ್ ಬಂದವ್ರೆ. ಇವರ ಹೊಸದಾಗೆ ಸೃಷ್ಟಿ ಮಾಡಿ ಬಂಗಾರಪ್ಪನಂಗೆ ತೆಂಗು ಮರ ಗುರ್ತು ತಗೊಂಡು, ಸೈಕಲ್ ಗುರ್ತು ತಗೊಂಡು ಪಾರ್ಟಿನ ಗೆಲ್ಸಿಲ್ಲ ಅವರು. ಇವ್ರು ಇದೇ ರೀತಿ ಮುಂದುವರೆದ್ರೆ ರಾಮನಗರ ತಾಲೂಕಿನ ರಾಜಕಾರಣ ಬೇರೆ ರೀತಿ ತಿರುಗಾಯ್ತದೆ. ಇದು ಯೋಚನೆ ಮಾತಾಡ್ಬೇಕು, ಯಾರಾಗಿರ್ಲಿ. ಆ JDS ಹೇಳೋದು ಅಷ್ಟೇನೆ. ಇಷ್ಟ ಬಂದಂಗೆ ಎಲ್ಲೋ ಇರೋನು ಅವೇನೋ ಕೇಸ್ ಮಾಡ್ಕೊಂಡು ಹೊರಗಡೆ ಹೋಗಿರೋ ಬಂದು ಶಿವಕುಮಾರ್ ಬಗ್ಗೆ ಮಾತಾಡಕ್ಕಾಗಲ್ಲ. ಅವರು ಹಿಂದೆ ಸರ್ಕಾರದಲ್ಲಿ ಇಂಧನ ಸಚಿವರಾಗಿದ್ದಾಗ ಇಡೀ ನಮ್ಮ ಲೋಕಸಭೆ ವ್ಯಾಪ್ತಿಗೆ ನಮ್ಮ MP ಅವ್ರ ಬಗ್ಗೆ ಮಾತಾಡ್ತಾನೆ. ಮಾಜಿ MP ಅವ್ರ ಬಗ್ಗೆ ಅವನ ಮಗ ಏನಂತ ಹೇಳ್ತಾನೆ, ಏನ್ ಮಾಡೋರು ಅಂತಾನೆ. ಅವರು ಪ್ರತಿ ರೈತರಿಗೆ TC ಕೊಟ್ಟವ್ರಲ್ಲ. ಇವ್ರ ಅಪ್ಪ CM ಆಗಿದ್ದಲ್ಲ, ಏನ್ ಮಾಡೋರೆ? ಇಂಡಿವಿಜುವಲ್ ಕೇಳ್ರಿ, ಏನ್ ಮಾಡೋರೆ ಅಂತ. ಇಡೀ ಲೋಕಸಭೆ ವ್ಯಾಪ್ತಿನಲ್ಲಿ ಇಂಡಿವಿಜುವಲ್ TC ಕೊಟ್ಟ ರೈತರುಗಳಿಗೆ ಇವತ್ತು ಎಷ್ಟು ನೆಮ್ಮದಿ ಆಗೋರು ಗೊತ್ತಾ? ಒಂದಿನ ಎರಡು ದಿನಕ್ಕೆಲ್ಲ TC ಮೋಟರ್ಗಳು ಸುಟ್ಟ ಉತ್ಕೊತಿರ್ತಿದ್ರು. ಅವತ್ತು ರೈತರಿಗೆ ಅನುಕೂಲ ಅಲ್ಲಿ TC ಕೊಟ್ಟವ್ರೆ. ಇವ್ರಪ್ಪ CM ಏನ್ ಮಾಡವ್ರೆ? ಅಲ್ಲೆಲ್ಲ ಅಭ್ಯಾಸ ಮಾಡೋದು, ದುಡ್ಡು ಇಸ್ಕೊಪ್ರ, ಇವ್ರನ್ನ ಕರ್ಕಬ, ಡೆವಲಪ್ ಅಲ್ಲೆಲ್ಲ ಮಾಡೋದು ಕರ್ಕಬ, ಇದೇ ಆಯ್ತು ಇವ್ರದ್ದು. ಅಂತದೇನಾರ ಒಂದು ನಾನು ಮಾಡಿದ್ದೀನಿ ಅಂತ ಕೆಲಸನ ತೋರಿಸ್ಲಿ. ಅದನ್ನ ಬಿಟ್ಬಿಟ್ಟು ಬೆಳಗ್ಗೆ ಯಾರ ಮೇಲೆ ಎತ್ಕಟ್ಕೊಂಡು ಇವ್ರ ಮೇಲೆ ಎತ್ಕಟ್ಕೊಂಡು ಅದೇನೋ ಮಾಡ್ಕೊಂಡು ಎತ್ಕೊಂಡು ಸಿಗೋದಲ್ಲ. ಇವತ್ತು ಹೇಳ್ತಾ ಇದೀವಿ, ಶಿವಕುಮಾರ್ ಅಭಿಮಾನಿಗಳು ಕಾರ್ಯಕರ್ತ ಅಲ್ಲೇ ಹೇಳ್ತಾ ಇದೀವಿ. ಇವತ್ತು ಕೊಟ್ಟ ನಮ್ಮ ಸಾಹೇಬ್ರು ಟೈಮ್ ನ ಫಿಕ್ಸ್ ಮಾಡ್ಲಿ. ಅವ್ರ ತಾಕತ್ತಿದ್ರೆ ಬರ್ನವ್ರು ತಡಿಲಿ, ನಮ್ ತಾಕತ್ತಿದ್ರೆ ಕರ್ಕೊಂಡು ಹೋಗ್ತೀವಿ. 2001 ಇಸ್ವಿನಲ್ಲಿ ನಾವು ಇಟ್ಟಳ್ಳಿ ಕರ್ಕೋಗಿದ್ದೀವಿ. ಅದು ಜ್ಞಾಪಕ ಮಾಡಿಕೊಳ್ಳಿ. ಅವರು DK ಶಿವಕುಮಾರ್ ಕೂಲಿ ಕೇಳ್ತಾರೆ, ಕೆಲಸ ಮಾಡೋರೆ ಕೂಲಿ ಕೇಳ್ತಾರೆ. ಕೂಲಿ ಮಾಡೋರ್ಗೆ ಏನು ಮಾಡಿಲ್ವಲ್ಲ ನಾವು. ಕೂಲಿ ಮಾಡಕ್ ಬಂದವ್ರಿಗೆ ಏನು ಮಾಡಿಲ್ವಲ್ಲ. ಕೆಲಸ ಮಾಡಿದೀವಿ, ನಾವು ಕೂಲಿ ಕೇಳ್ತಾ ಇದೀವಿ. ನಿಮ್ಮಂಗ ಅಸಹಸ್ರಾಗಿ DK ಶಿವಕುಮಾರ್ ತಮ್ಮ ಸೋತಿದ್ದಾರೆ, ಅಸಹಸ್ರಾಗಿದ್ದಾರೆ ಅಂತ ಹೇಳ್ತಾರಲ್ಲ. DK ಶಿವರೇಶ್ ಅವರು ಒಂದು ಸಾರಿ ಸೋತಿದ್ರು, ಇವ್ರಂಗೆ ಸೋಲಿನ ಸರಮಾಲೆ ಹಾಕೊಂಡಿಲ್ವಲ್ಲ. ಸೋತಿದ್ರು, ಬೆಳಗ್ಗೆ ಏನ್ ಕೆಲಸ ಮಾಡ್ಬೇಕು ಮಾಧ್ಯಮದ ಮುಖಾಂತರನೇ ಕೇಳ್ಬೋದಲ್ಲ. ಮಾಧ್ಯಮದವ್ರಿಗೆ ಗೊತ್ತಲ್ಲ ಸುರೇಶ್ ಅವ್ರು ಏನ್ ಕೆಲಸ ಮಾಡ್ತಾವ್ರು ಇವತ್ತು ರಾಜ್ಯದ ಜನತೆಗೆ. ಈಗ ಬೊಮ್ಮೂಲಲ್ಲಾಗ್ಲಿ ಎಷ್ಟು ಕೋಟಿ ಲಾಸ್ದಲ್ಲಿ ಇತ್ತು, ಇವತ್ತು ಎಷ್ಟು ಕೋಟಿ ಆದಾಯ ಮಾಡಿ ಜನ್ಗೆ, ಈಗ ರೈತರಿಗೆ, ರೈತಾಪಿ ಜನದವ್ರಿಗೆ ₹1 ಸಹಾಯಧನ ಲೀಟರ್ಗೆ ಕೊಟ್ರಲ್ಲ. ಇವ್ರು ಅಧಿಕಾರ ಇದ್ದಾಗ, ಇವರು ಅಧ್ಯಕ್ಷರುಗಳಾಗಿದ್ದಾಗ ಮಾಡಿದ್ರ ಈ ಕೆಲಸನ? ಇವರು ಸಹಿಸಕ್ ಆಗದೆ ಈ ರಾಜಕೀಯ ಕಾರ್ಯಕರ್ತರಿದ್ದಾರೆ ನಾವೆಲ್ಲ ರಾಮನಗರ ಜಿಲ್ಲೆಯಲ್ಲಿ ಅಂತ ಹೇಳ್ತಿರಲ್ಲ. ಇಲ್ಲಿ 4 ತಾಲೂಕಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿರೋ ತಾನೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದು, MLAಗಳಾಗಿರೋದು. ಯಾರ ಪ್ರಬಲ್ಯ ಇದೆ? ನಾವು ಪ್ರಬಲ್ಯ ಇದೆ ಅನ್ಬಿಟ್ಟು ತೋಳ್ ಮಾಡ್ತಾ ಇದೀವ. ರೈತರಿಗೆ ಆಗಿದ್ರೆ ಸಮಸ್ಯೆ ಸರ್ಕಾರ ಕೇಳಿ. ಇದ್ಯಾಕ್ರಿ DK ಶಿವಕುಮಾರ್ನ ಏಕವಾಗಿ ನಿಂದನೆ ಮಾಡ್ತೀರಿ, ವೈಯಕ್ತಿಕವಾಗಿ ಟೀಕೆ ಮಾಡ್ತೀರಿ, ಬೈಕ್ ಬಂದಂಗ್ ಮಾತಾಡ್ತೀರಿ. DK ಶಿವಕುಮಾರ್ ಬಗ್ಗೆ ನಿಮ್ಗೇನ್ ಗೊತ್ತು? ಏನೇನೋ ಹೇಳ್ಬೇಕಾದ್ರೆ ಇವ್ರ್ಯಾರೋ ಹೇಳ್ತಾರೆ ಪ್ರೆಸ್ ಮೀಟ್ ಅಲ್ಲಿ, ನಾನು ಆಗ್ ಮಾಡ್ಬಿಡ್ತೀನಿ, ಗೇರವ್ ಮಾಡ್ಬಿಡ್ತೀನಿ. ಎಲ್ಲಾರ್ಗೂ ಪ್ರತಿ ಹಳ್ಳಿಲೂ ಕಾರ್ಯಕರ್ತರಿದ್ದಾರೆ. ಯಾರಿಗಿಲ್ಲ? ಕಾಂಗ್ರೆಸ್ನವ್ರಿಗಿಲ್ವಾ ಪ್ರತಿ ಹಳ್ಳಿಯಲ್ಲಿ ಕಾರ್ಯಕರ್ತರು? ಇರೋದಕ್ಕೆ ತಾನೇ 4 ತಾಲೂಕಿನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದು, MLAಗಳಿರೋದು. ನಿಮ್ದು ಯಾವ್ದಾನ ಇದೆಯಾ? ಸೋತಿ ಹತಾಶರಾಗಿರೋರು ನೀವು ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ತಾ ಇದ್ದೀರಾ. ಏನ್ ಮಾತಾಡ್ತೀರಾ ಅನ್ನೋದು ಪರಿಜ್ಞಾನ ಇರ್ಬೇಕು. ನೀವು ಸ್ಟೇಟಸ್ ಬಗ್ಗೆ ಕೇಳಿರೋದು ಅವ್ರಿಗೆ ಉತ್ತರ ಕೊಡಿ. ಇಲ್ಲಿ ಬಂದು ನೀವು ರಾಮನಗರದಲ್ಲಿ ಯಾರೋ ಜಿಲ್ಲೆಯಿಂದ ಹೊರಗಡೆ ಗಡಿ ಮಾಡಿದವರೆಲ್ಲ ಮಾತಾಡಂಗಾದ್ರಿ. ಇಲ್ಲಿ ಜಿಲ್ಲೆಯಲ್ಲಿ ಗಡಿ ವ್ಯಾಪ್ತಿ ನಿಮ್ನ ಗಡಿಪಾರು ಮಾಡಿರ್ಲಿವಾ? ನೀವು ಬಂದು ಮಾತಾಡ್ತಾ ಇದ್ದೀರಾ. ನಿಮ್ ಹಿನ್ನೆಲೆ ಏನ್ ಗೊತ್ತಾ? DK ಶಿವಕುಮಾರ್ ಬಗ್ಗೆ ಏಕವಚನಲ್ಲಿ ಮಾತಾಡ್ತೀರಾ. ನೀವು ಗಡಿಪಾರಾಗಿರ್ಲಿವಾ? ಹಿಂದೆ ನೀವು ಪಂಚಾಯತಿ ಗೆಲ್ಲಕ್ಕಾಗಲ್ಲ, ಗೆದ್ದಿ ಮಾತಾಡ್ರಿ. ಇಲ್ಲಿ ಶಾಸಕರು ಅಭಿವೃದ್ಧಿ ಮಾಡ್ತಾ ಇರೋದು ನೋಡ್ಬಿಟ್ಟು ಹೊಟ್ಟೆ ಉರಿ ಪಡ್ಕೊಂಡು
ಸಹಿಸಕ್ಕಾಗದೆ ನೀವು ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ. ಸುಮ್ನೆ ಡಿ ಕೆ ಶಿವಕುಮಾರ್ನ ಎಳಿತಾ ಇದ್ದೀರಾ. ಅವ್ರ ಬಗ್ಗೆ ಮಾತಾಡಿದ್ರೆ ನನ್ಗೆ ಹೆಸರು ಬರ್ತದೆ, ಡಿ ಕೆ ಶಿವಕುಮಾರ್ ಬಗ್ಗೆ ನಾನು ಟೀಕೆ ಮಾಡಿದ್ರೆ ನನ್ ಲೀಡರ್ ಆಯ್ತೀನಿ, ಈ ಭಾವನೆಗಳು ಇಟ್ಕೊಂಡು ಮಾಡ್ತಾ ಇದ್ದೀರಾ. ಡಿ ಕೆ ಶಿವಕುಮಾರ್ ಅಭಿಮಾನಿ, ಸುರೇಶ್ ಅಭಿಮಾನಿನೂ ಇದಾರೆ, ಅವರು ಪ್ರೆಸ್ ಮೀಟ್ ಮಾಡ್ತಾರೆ, ಅವರು ಏನ್ ನಿಮ್ಗೆ ಕೈ ಕಟ್ಕೊಂಡು ಕುತ್ಕೊಳ್ಳಲ್ಲ. ನಾಯ್ಕ ಹೇಳ್ದಂಗೆ ಸಹಿಸಕ್ಕಾಗದೇ ಇರೋ ಮಾತುಗಳನ್ನ ನೀವು ಇವತ್ತು ಆಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಈ ತರ ಏಕವಚನದಲ್ಲಾಗ್ಲಿ ನಿಂದನೆಗಳನ್ನ ಮಾಡಾಗ್ಲಿ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡೋದಾಗ್ಲಿ ಮಾಡಿದ್ರೆ ಉಗ್ರ ಹೋರಾಟ ಮಾಡ್ಬೇಕಾಯ್ತದೆ. ಅದು ನೀವೇ ಅನುಭವಿಸ್ಕೊಡ್ತಾ ಇದ್ದೀರಾ. ಯಾಕೆಂದ್ರೆ ಜನಗಳು ಸುಮ್ಮನಿದ್ದಾರೆ, ನೀವೇ ಎಲ್ಲಾರನ್ನು ಎತ್ಕಟ್ಟಂಗೆ ಈಗೇನೋ ಅವ್ರಿಗೆ ಪ್ರಚೋದನೆ ಕೊಟ್ಟಂಗೆ ಮಾಡ್ತಾ ಇದ್ದೀರಾ. ಜನ ಎಲ್ಲ ಈಗ ಕೆಲಸ ಮಾಡ್ತಾ ಇದ್ರು, ಆರಾಮಾಗಿದ್ರು. ನೀವು ಬಂದ್ ಮಾಡಿ, 25 ವರ್ಷ ಅಧಿಕಾರ ಕೊಟ್ಟಿದ್ವಲ್ಲ, ಅವ್ರು ಹೇಳ್ದಂಗೆ 2 ಬಿಲ್ಡಿಂಗ್ ಕಟ್ಬಿಟ್ಟು ಬಣ್ಣ ಹೊಡ್ಬಿಟ್ರೆ ಆಗೋಯ್ತು. ಇವತ್ತು ಕೆಲಸ ಮಾಡ್ತಾವ್ರಲ್ಲ MLA ಅವರು. ಡಿ ಕೆ ಶಿವಕುಮಾರ್, ಸುರೇಶ್ ಅವ್ರ ಇದನ್ನ ಸಹಿಸ್ಕೊಳಕಾಯ್ತಲ್ವ ನೀವು? ಅಧಿಕಾರ ಮಾಡಿ ಅವ್ರು ಜನಕ್ಕೆ ಏನ್ ಮಾಡ್ತಾವ್ರೆ, ಒಂದ್ ಒಳ್ಳೆ ಕೆಲಸ ಮಾಡ್ತಾರೆ. ಅದನ್ನ ಮುಖ್ಯಮಂತ್ರಿ ಆಗ್ಬಿಟ್ರೆ ಅವರು ಈ ಜಿಲ್ಲೆನ ಅಭಿವೃದ್ಧಿ ಮಾಡ್ಬಿಡ್ತಾರೆ. ನಾವು ಬರಕ್ಕಾಗಲ್ಲ, 1000 ಕೋಟಿ ಅನುದಾನ ಕೊಡ್ತಾರೆ, ನಾವು ಮಾಡಕ್ಕಾಗದೆ ಇರೋದನ್ನ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅಂತ ನಿಮ್ಗೆ ಹೊಟ್ಟೆ ಕಿಚ್ಚ? ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳ್ತಿರಲ್ಲ. ನೋಡ್ರಿ, ಇವತ್ತು ಈ ಮಾತು ಹೇಳ್ತೀನಿ, ಈ ಅವಧಿಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದೇ ಆಯ್ತಾರೆ. ಅವ್ರು ಮುಖ್ಯಮಂತ್ರಿನೇ ಕಣ್ರಿ. ನಿಮ್ ಕೈಲಿ ಆಗಂಗಿದ್ರೆ ತಡೀರಿ, ಆದೇ ಆಯ್ತಾರೆ. ಆಗಿಲ್ಲ ಅಂದ್ರೆ ಮುಂದಿನ ದಿನ ನೀವು ಇದೇ ತರ ಅದೇನು ಪ್ರೆಸ್ ಮೀಟ್ ಕರ್ತಿಂದ ಈ ವಿಡಿಯೋ ಮಾಡಿಕೊಂಡು ನನ್ಗೆ ಹೇಳಿ. ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡ್ಬೇಕಾದ್ರೆ ಹಗುರವಾಗಿ ಮಾತಾಡ್ಬೇಡಿ. ನೀವು ನಿಮ್ಗೆ ಏನೋ ರೈತರ ಬಗ್ಗೆ ಕಾಳಜಿ ಇದ್ರೆ ಎಲ್ಲಾರ್ಗು ಏನ್ ಸೇರ್ತದೋ. ಈಗ 80% ರೈತರು ಏನು ಒಪ್ಕೊಂಡಿದ್ದಾರೆ ಭೂಮಿ ಅಕ್ವಿಷನ್ಗೆ, ಆಗಿದ್ಯಾ? ಆಯ್ತು. ಅವ್ರು ಟೈಮ್ ಕೇಳಿದಾರಲ್ಲ, 2 ಡೇಸ್ ಕರೆದ್ಬಿಟ್ಟು ಪಂಚಾಯವನ್ನು ಕರೀರಿ, ಎದುರುಗಡೆ ಕುತ್ಕೊಂಡು ಮಾತಾಡಿ. ನೀವೆಲ್ಲ ನಿಂತ್ಕೊಂಡು ಮೀಡಿಯಾದಲ್ಲಿ ಏನ್ ಬರ್ತದೋ ಬೈಕ್ ಬಂದಂಗೆ ಮಾತಾಡೋದು, ಆ ಕೆಲಸ ಮಾಡಿಲ್ಲ, ಈ ಕೆಲಸ ಮಾಡಿಲ್ಲ, ಗೊತ್ತಾ ಇಲ್ಲ, ಡಿ ಕೆ ಶಿವಕುಮಾರ್ಗೆ ಹೆದರಿಕೆ ಹಾಕೋದು, ಬಂಧನ ಹಾಕೋದು. ಯಾರು ಎದುರಲ್ಲ ರೀ. ಡಿ ಕೆ ಶಿವಕುಮಾರ್ ಅಂತ ಹೆಸರು ತಗೊಂಡ್ರು ಬಂಡೆ ಅಂತಾನೆ ಹೆಸರು ತಗೊಂಡವ್ರಿ.